ಎಲ್ಲ ವೀಕ್ಷಕ ಬಂಧುಗಳಿಗೆ ಸಂಚಾರಿ ಸೈನಿಕ ಮಾಡುವಂತಹ ನಮಸ್ಕಾರಗಳು. ಇವತ್ತು ನಾವು ಕಾಶಿ ವಿಶ್ವನಾಥನ ದರ್ಶನದ ಬಗ್ಗೆ ಮಾತಾಡೋಣ ಅಂತ. ಕಾಶಿ ಇದನ್ನು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ರಾಜಧಾನಿ ಅಂತ ಕರೀತಾರೆ. ಕಾಶಿಗೆ 202 ಹೆಸರದವು. ಒಂದು ವಾರಣಾಸಿ ಮತ್ತು ಇನ್ನೊಂದು ಬನಾರಸ್. ನೀವು ಬನಾರಸ್ ಬೈ ಟ್ರೈನ್ ಬರ್ಬೇಕಂದ್ರೆ ಡೈರೆಕ್ಟ್ ಟ್ರೈನ್ ಐತಿ ಹುಬ್ಳಿಯಿಂದ ಬನಾರಸ್ ಮಠ. ಆ ಟ್ರೈನು ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಸ್ಟಾರ್ಟ್ ಆಗಿದ್ದು ಇಲ್ಲಿ ನಿಮ್ಮನ್ನು ಸಂಡೇ ತಂದು ಬಿಡುತ್ತೆ. ವಾರಣಾಸಿಗೆ ಮೇನ್ಲಿ ನೀವು ಯಾವಾಗ ಬರ್ಬೇಕಂದ್ರೆ ಅಕ್ಟೋಬರಿಂದ ಫೆಬ್ರವರಿ ಟೈಮ್, ಇಲ್ಲಿ ಫುಲ್ ವಿಂಟರ್ ಇರುತ್ತೆ, ಆ ಟೈಮಿಗೆ ಬರ್ಬೇಕು. ಇಲ್ಲಾಂದ್ರೆ ಬಾಕಿ ಟೈಮ್ನಾಗ ಭಾಳ ಬಿಸಿಲಿರುತ್ತೆ. ಇಲ್ಲಿ ಕಾಶಿಗೆ ಬಂದು ಎಲ್ಲಿರೋದಂತ, ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ಇಲ್ಲಿ ಇಂಥವು ಆಟೋ ಸಿಗ್ತಾವೆ ನಿಮ್ಗೆ. ಈ ಆಟೋದಿಂದ ಬಂದ ತಕ್ಷಣ ವಿಶ್ವನಾಥ್ ಟೆಂಪಲ್ ಕಡೆ ಧರ್ಮಶಾಲೆ ಭಾಳ ಇರ್ತಾವೆ. ಅಲ್ಲಿ 200ರಿಂದ 300 ಪರ್ ಡೇ ಇರುತ್ತೆ. ಅದನ್ನ ಬಿಟ್ಟರು ನೀವು ಹೋಟೆಲ್ನ ಅಫೋರ್ಡ್ ಮಾಡ್ಬೋದು. ಅಲ್ಲಿ 1000ರಿಂದ 2000 ಒಳಗೆ ರೆಂಟ್ ಇರುತ್ತೆ. ಈಗ ಪ್ರೆಸೆಂಟ್ ಕಾಶಿಯಲ್ಲಿರುವಂತಹ ಶಿವಲಿಂಗವನ್ನು ಮಹಾರಾಣಿ ಅಹಲ್ಯ ಬಾಯಿ ಹೋಲ್ಕರ್ ಅವರು 1780 ಪ್ರತಿಷ್ಠಾಪನೆ ಮಾಡಿದರು. ಮತ್ತು 1857 ಮಹಾರಾಜ ರಂಜಿತ್ ಸಿಂಗ್ ಅನ್ನೋರು 1000 ಕಿಲೋ ಗೋಲ್ಡ್ನ ಕಾಶಿ ವಿಶ್ವನಾಥನ ಮಂದಿರಕ್ಕೆ ಕೊಡ್ತಾರೆ. ಅದಕ್ಕೆ ಇದನ್ನ ಸ್ವರ್ಣ ಮಂದಿರನ ಅಂತಲೂ ಕರೀತಾರೆ. ಕಾಶಿ ಒಳಗೆ ಭಾಳಷ್ಟು ಘಾಟ್ಗಳದಾವು. ಆದರೆ ಇಂಪಾರ್ಟೆಂಟ್ ಯಾವ್ಯಾವ ಅಂದ್ರೆ ಆದಿಕೇಶವ ಘಾಟ್ ಮತ್ತು ದಶಶ್ವಮೇಧ ಘಾಟು, ಅಸ್ಸಿ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟ್. ಈ ಯಾವುದಾದ್ರೂ ಒಂದು ಘಾಟ್ ಒಳಗೆ ನೀವು ಬೆಳಗ್ಗೆ ಸ್ನಾನ ಅದು ಮಾಡಿಕೊಂಡು ಅದಾದ ತಕ್ಷಣ ನೀವು ಅಲ್ಲಿಂದ ಡೈರೆಕ್ಟ್ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೋದು ಇಲ್ಲಿಂದನೇ. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗೋ ಮೊದಲಕ್ಕೆ ನೀವು ಅಲ್ಲೇ ಹೊರಗಡೆ ಹೂವು ಹಣ್ಣು ಅದೆಲ್ಲ ಕೊಡ್ತಾರೆ ಪ್ರಸಾದದ್ದು. ಅವ್ರ ಕಡೆನೇ ಲಾಕರ್ ಫೆಸಿಲಿಟಿ ಇರೋದ್ರಿಂದ ಅಲ್ಲೇ ನೀವು ನಿಮ್ಮ ಫೋನು ಪರ್ಸು ಎಲ್ಲ ಅಲ್ಲೇ ಜಮಾ ಮಾಡಬೇಕು. ಯಾಕಂದ್ರೆ ಒಳಗೆ ಗುಡಿ ಒಳಗೆ ಇವೆಲ್ಲ ಅಲೋ ಇಲ್ಲ. ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಅಲ್ಲಿ VIP ಗೇಟ್ ಅಂತೈತಿ, ಅದನ್ನ ಗೇಟ್ ನಂಬರ್ 4 ಅಂತಾರೆ. ಅಲ್ಲಿ ಯಾರಾದರೂ ಡಿಫೆನ್ಸ್ ಫೋರ್ಸ್ ಒಳಗಿದ್ರೆ ಅವ್ರಿಗೆ ಮತ್ತು ಅವ್ರ ಫ್ಯಾಮ್ಲಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಮತ್ತು ಅದ್ರ ಜೊತೆಗಿನ ಯಾರಾದರೂ ಮೊದಲೇ ದರ್ಶನ ಬುಕ್ ಮಾಡ್ಕೊಂಬಂದ್ರೆ ಅವ್ರಿಗೂ ಅಲ್ಲಿಂದನೇ ಎಂಟ್ರಿ ಇರುತ್ತೆ. ಅವ್ರ ಏಜೆಂಟ್ ಥ್ರೂ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಕಾಶಿ ವಿಶ್ವನಾಥನ ದರ್ಶನ ಆದ ತಕ್ಷಣ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಕಾಲಭೈರವ ಟೆಂಪಲ್ಗೆ. ಯಾರಾಗಲಿ ಕಾಶಿಗೆ ಬಂದಮೇಲೆ ಕಾಲಭೈರವ ಟೆಂಪಲ್ಗೆ ಹೋಗಲೇಬೇಕು. ಇದು ಕಂಪಲ್ಸರಿ, ಮೊದಲಿಂದ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ. ಕಾಲಭೈರವನ ದರ್ಶನ ಆದ ತಕ್ಷಣ ಅಲ್ಲೇ ಬಾಜು ಇರುವಂತಹ ರತ್ನೇಶ್ವರ ಮಹಾದೇವ ಮಂದಿರಕ್ಕೆ ಹೋಗ್ಬೇಕು. ಇದನ್ನ ಕಾಶಿ ಕರ್ವಟ ಅಂತಲೂ ಕರೀತಾರೆ. ನೆಕ್ಸ್ಟ್ ಸಂಕಟ ಮೋಚನ ಹನುಮಾನ್ ಟೆಂಪಲ್ ದರ್ಶನ ಮಾಡ್ಕೋರಿ. ಬನಾರಸ್ ಅದರ ಗಲ್ಲಿಗಳಿಗೆ ಭಾಳ ಫೇಮಸ್. ಹಾಗಾಗಿ ದೇವ್ರ ದರ್ಶನ ಅದೆಲ್ಲ ಆದಮೇಲೆ ಎಷ್ಟಾಗುತ್ತೆ ಅಷ್ಟು ಎಲ್ಲ ಗಲ್ಲಿಗಳನ್ನ ಅಡ್ಡಾಡಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಅಲ್ಲಿ ಎಲ್ಲ ಜನನ ಚೆಂದಾಗಿ ಮಾತಾಡ್ಸಿರಿ. ಅವರೆಲ್ಲ ನಿಮ್ಗೆ ಅಲ್ಲಿ ಹಿಸ್ಟ್ರಿ ಹೇಳ್ತಾರೆ. ಮತ್ತು ಜನ ಜೊತೆ ಕೂಡಿ ಅಡ್ಡಾಡ್ರಿ. ಆ ಸ್ಟ್ರೀಟ್ ಫುಡ್ನೆಲ್ಲ ಟ್ರೈ ಮಾಡಿರಿ. ಇಲ್ಲಿ ಮೇನ್ ಥಂಡಾಯಿ ಅಂತ ಕೊಡ್ತಾರೆ, ಅದನ್ನ ಟ್ರೈ ಮಾಡಿರಿ. ಆದರೆ ಬಾಂಗ್ ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಮಾಡೋಂಗಿದ್ರೆ ಯಾರು ನಿಮ್ಮ ಜೊತೆಯಾಗಿದ್ದರೆ ಅಷ್ಟೇ ಟ್ರೈ ಮಾಡಿರಿ. ಯಾಕಂದ್ರೆ ಅದರಿಂದ ನಶೆ ಆಗುತ್ತೆ. ಮತ್ತು ಮೇನ್ ಏನಂದ್ರೆ ಇಲ್ಲಿ ಗೋದೋರಿಯಾ ಅಂತ ಒಂದು ಜಾಗ ಐತಿ. ಅಲ್ಲಿ ಪಾನ್ ಭಾಳ ಫೇಮಸ್, ಬನಾರಸ್ ಪಾನ್ ಭಾಳ ಫೇಮಸ್. ಅದನ್ನೂ ಟ್ರೈ ಮಾಡಿರಿ. ಅದ್ರ ಟೇಸ್ಟೂ ಭಾರಿ ಇರುತ್ತೆ. ಇಷ್ಟೆಲ್ಲ ನೋಡಿ ಅಡ್ಡಾಡಿದ್ರೊಳಗನ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ. ಅಷ್ಟಾದ ಕೂಡ ಆರಾಮಾಗಿ ರೂಮಿಗೆ ಹೋಗ್ರಿ, ರೆಸ್ಟ್ ಮಾಡಿರಿ. ಮತ್ತು ಸಾಯಂಕಾಲ ಗಂಗಾ ಆರತಿ ನೋಡೋಕೆ ಬರ್ಬೇಕು. ಗಂಗಾ ಆರತಿ ಆಲ್ಮೋಸ್ಟ್ ಎಲ್ಲ ಘಾಟ್ಗಳೊಳಗಾಗುತ್ತೆ. ಆದರೆ ಇಲ್ಲಿ ಅಸ್ಸಿ ಘಾಟಾಗಿರುವಂತಹ ಗಂಗಾ ಆರತಿನೇ ಫೇಮಸ್. ಸಾಯಂಕಾಲ ಫ್ರೆಶ್ ಅದೆಲ್ಲ ಆಗಿ ಆದಷ್ಟು ಜಲ್ದಿ ಬಿಡ್ಬೇಕು ರೂಮ್. ಯಾಕಂದರೆ ಆರತಿ ಟೈಮ್ ಅನ್ನೋಕೆ ಭಾಳ ರಶ್ ಆಗುತ್ತೆ ಮತ್ತು ನಿಮ್ಗೆ ಜಾಗ ಸಿಗಂಗೇ ಇಲ್ಲ. ಹಾಗಾಗಿ ಜಲ್ದಿ ಬರ್ರಿ. ಮತ್ತು ಅಲ್ಲಿ ಬೋಟ್ ಫೆಸಿಲಿಟಿನೂ ಇರುತ್ತೆ. ನೀವು ಬೋಟ್ನೇ ಕುಂತೂ ಗಂಗಾ ಆರತಿ ನೋಡ್ಬೋದು.
ಗಂಗಾ ಆರತಿ 6:45ಕ್ಕೆ ಸ್ಟಾರ್ಟ್ ಆಗಿ 7:30 ಅನ್ನೋದ್ರೊಳಗೆ ಮುಗಿತೈತಿ. ಅದಾದ ತಕ್ಷಣ ಮೇನ್ ಏನಂದ್ರೆ ಕಾಶಿ ವಿಶ್ವನಾಥನ ಗುಡಿ ಒಳಗೆ 10:30ಗೆ ಶಯನ ಆರತಿ ಅಂತ ಇರುತ್ತೆ. ಅದು ಭಾಳ ಜನಕ್ಕೆ ಗೊತ್ತಿರೋಂಗಿಲ್ಲ, ಅದನ್ನ ಹೋಗಿ ನೋಡ್ಬೋದು ನೀವು. 10:30ಗೆ ಇರುತ್ತದು. ಮತ್ತು ಇನ್ನೊಂದು ಏನಂದ್ರೆ ಅಲ್ಲೇ ಮಣಿಕರ್ಣಿಕ ಘಾಟ್ ಐತಿ. ನಾ 2 ಸಲ ಹೋಗಿನಿ ಅಂದರೂ 2 ಸಲನೂ ಅಲ್ಲಿ ಹೋಗಿ ಬಂದೀನಿ. ಇದನ್ನು ಮೋಕ್ಷ ಭೂಮಿ ಅಂತಲೂ ಕರೀತಾರೆ. ಇದನ್ನು ಶಿವ ಮತ್ತು ಪಾರ್ವತಿ ಇಬ್ಬರೂ ಆಶೀರ್ವಾದ ಮಾಡ್ಯಾರ. ಇಲ್ಲಿ ಮಣಿಕರ್ಣಿಕ ಘಾಟ್ನಾಗ ಒಂದೇ ದಿನದಾಗ 100 ಶವ ಸಂಸ್ಕಾರ ಮಾಡ್ತಾರೆ. ಇದು ಎಂದಿಗೂ ಆರಂಗೆ ಇಲ್ಲಿದೆ, ಅದಕ್ಕೆ ಇದನ್ನ ಶಾಶ್ವತ ಜ್ವಾಲೆ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಯಾರಾದ್ರೂ ಅವ್ರ ದೇಹನ ಇಲ್ಲಿ ಸುಟ್ರೆ ಅವ್ರು ಡೈರೆಕ್ಟ್ ಮೋಕ್ಷ ಪಡ್ಕೋತಾರಂತಂದು ಒಂದು ನಂಬಿಕೆ ಐತಿ. ಇಲ್ಲಿವರೆಗೆ ವಾರಣಾಸಿ ಎಲ್ಲ ಪ್ಲೇಸ್ಗಳನ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇಲ್ಲಿಂದ ವಾರಣಾಸಿಯಿಂದ ಅಯೋಧ್ಯ ಕೇವಲ 4 ತಾಸು ದಾರಿ ಐತಿ. ಅಯೋಧ್ಯೆಯಿಂದ ಪ್ರಯಾಗ್ರಾಜ್ 3 ತಾಸು ದಾರಿ. ಮತ್ತು ನೀವು ಪ್ರಯಾಗ್ರಾಜ್ಗೆ ಹೋಗಿ ಪ್ರಯಾಗ್ರಾಜಿಂದ ಮತ್ತು ವಾರಣಾಸಿಗೆ 2 ತಾಸು ದಾರಿ ಐತಿ. ನೀವೆಲ್ಲ 3 ಪ್ಲೇಸ್ಗಳನ್ನೆಲ್ಲ ಅಡ್ಡಾಡಿ ವಾಪಸ್ಸು ಅದೇ ಟ್ರೈನಿಗೆ ಮತ್ತು ಸಂಡೇಯಿಂದ ಐತೆ ಆ ಟ್ರೈನ್ ನೀವು ಕ್ಯಾಚ್ ಮಾಡ್ಕೋಬೋದು ಆರಾಮಾಗಿ. ಕೆಲವೊಮ್ಮೆ ಫ್ಲೈಟ್ಗಳ್ನು ಸಸ್ತಾ ಸಿಗ್ತಿರ್ತಾವೆ, ಅದು ನೀವು ಮೇಕ್ ಮೈ ಟ್ರಿಪ್ಗೊಳಗೆ ಚೆಕ್ ಮಾಡ್ಕೊತೀರಿ. ನನಗೂ 3700ಕ್ಕೆ ಡೈರೆಕ್ಟ್ ವಾರಣಾಸಿಯಿಂದ ಬೆಂಗಳೂರು ಮಟನೂ ಫ್ಲೈಟ್ ಸಿಕ್ಕಿತ್ತು. ಹಾಗಾಗಿ ನಾನು ಫ್ಲೈಟ್ಲೇನ ಜರ್ನಿ ಮಾಡಿದ್ದೆ. ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನಿಮ್ಗೆ ಏನರ ಚಲೋ ಅನಿಸಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನರ ಸಲಹೆ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.